ಹಿಡ್ಕೊಂಡು ಒಟ್ಕೊಂಡ್ರಿ. ರೈತನ ಮಗ ಕಮ್ತ ಮಾಡ್ತಾನಂದ್ರೆ ಕನೆ ಕೊಡಲ್ಲ ಅವಾಗ. ಹಾಂ, ಏನು ಮಾಡ್ತಾನೆ ಹುಡುಗ, ಕಮ್ತ ಮಾಡ್ತಾನೆ. ನಮ್ಮ ಹುಡುಗ ಇನ್ನೂ ಕಲಿತೈತಿ, ನೌಕರಿ ನಾವು ಕೊಡ್ತೀವಿ. ನಾವು ಅವಾಗ ಕಸ ಹೊಡಿವಲ್ನಕ ಅವ್ನು ಕೊಡ್ತಾರೆ. ಒಂದು ವರ್ಷಕ್ಕೆ ಒಂದು 10 ಗಾಡಿಯಾರ ಬೇಕು ನಮ್ಗೆ. 10 ಗಾಡಿ ಮೇವು ಬೇಕು, ಒಂದು 4-5 ಗಾಡಿ ಹೊಟ್ಟು ಬೇಕು. ಶೇಂಗಾದ ಹೊಟ್ಟು, ಕಡ್ಲಿ ಹೊಟ್ಟು ಎಲ್ಲ ಸ್ಟಾಕ್ ಮಾಡೀವಿ. ಅದನ್ನು ಇದು ಗಾಂಜೋಳ ರವದಿ ಹೇರಿ ಒಟ್ಟಿವಿ. ಇದು ಒಂದು 8-9 ಗಾಡಿ ಇದನ್ನು ಹೇರಿವಿ ಎಲ್ಲ ಸೇರಿ. ಎಷ್ಟು ಅಲ್ಲಿಂದ ಹೊಳ್ಳಿ ನಾವೊಬ್ಬರಿಗೆ ಬೆಳೆಸಲಿಕ್ಕೆ ಜಮೀನಾಗಿದ್ದೆ. ಅವ್ರು ಕಟ್ಬೇಕು ಹೇಗ್ಯಾರಂತ. ಅವ್ರು ಕಟ್ಬೇಕು ಇವತ್ತು ಕೊಟ್ರೆ ಕಟ್ಟಿದ್ರೆ ನಾಳೆ ಕೊಡ್ತೀವಿ ನಿಮ್ಗಂತಾರೆ. ಅಲ್ರಿ ಅಲ್ಲಿ ಸಬ್ ಇಸ್ಟನ್ ಅಂತೇಳಿ ಎಲ್ಲೇ ಅಡ್ಡಾಡಿ ಎಲ್ಲ ಕಾಗದ ಸುದ್ದು ಮಾಡಿದ್ವಿ. ಸುದ್ದು ಮಾಡಿಂದ ಹೊಳ್ಳಿ ಲಾಸ್ಟಿಗೆ ಇದನ್ನು ಹೇಳಿದ್ರು. ಆವಂಗೆ ಸಾಲದಾಗ ತುಂಬಪ್ಪ ನೀನು ಅಂದರೆ ನನ್ನ ಕಡೆ ಇಲ್ಲಿಗ ನನಗೆ ಆದ ತುಂಬ್ತೀನಿ ಹೇಳ. ಈಗ ಈ ವರ್ಷ ಮೇವು ತರಕ್ಕೆ ರೊಕ್ಕ ಇಲ್ಲಕ್ಕೆ ಶಾರ್ಟೇಜ್ ಆಗಿತ್ತು ಮೇವು. ಅದಕ್ಕೆ ಗೌರ್ಮೆಂಟು ಕೊಡಲ್ಲ ಅಂತ ಅದಕ್ಕೆ. ಹಾಂ, ರೈತರಿಗೆ ಏನು ಹೆಲ್ಪ್ ಇಲ್ಲ. ಸುಮ್ಮನೆ ಮತ್ತಿನ್ನು ಬದುಕಕ್ಕೆ ದಾರಿ ಬೇಕಾ, ನಾನು ಸಾಕು ಬಿಡಪ್ಪ ಅಂತೇಳಿ ಮತ್ತು ಅದು ಏತ್ ನೀರಾವರಿ ಕಾಲೇಜ್ ನೀರು ಬಂತ ಕೆರೆಗೆ ಮೋಟ್ರ ಇಟ್ಟು ಅದನ್ನು ಹೊಡಿತೀವಿ. ಈಗ ಇವೆಲ್ಲ ಹೊಟ್ಟಿನ ಬಣಿಮೆ, ಮೇವಿನ ಬಣಿಮೆ ಇವೆಲ್ಲ ಯಾರು ಸಿಗ್ಲಾರ್ಕೆ ನಾವು ಹಿಡ್ಕೊಂಡು ಒಟ್ಕೊಂಡ್ರಿ. ಈಗ ನಮ್ಮಂಥ ಹುಡುಗರಿಗೆ ಏನು ಹೇಳ್ತೀರಿ ಅಜ್ಜಾರ ನೀವು? ಏನು ಹೇಳ್ತೀರಿ ಅಂದ್ರೆ ನಾವು ಹೇಳ್ತೀವಪ್ಪ, ನೀವು ಮತ್ತೊಬ್ಬರು ಮುಕ್ಕಳಿಗೆ ಕಾಯಬೇಡ್ರಿಪ್ಪ, ಸ್ವಂತ ದುಡ್ಕೊಂಡು ತಿನ್ನೋದು ಕಲೀರಿ. ಈಗ ಪುಷೆಟ್ಟರ್ದಕ್ಕೆ ಆಸೆ ಮಾಡಬೇಡ್ರಿ. ಇವತ್ತು ಬರೀ ನೀವು ಎಲ್ಲಾರ ಸಾಲಿ ಕಲ್ತು ಪ್ಯಾಂಟ್ ಹಾಕ್ಯಂಡು ಅಡ್ಡಾಡಿದ್ರೆ ಆಗ್ಲಾರ್ದೆ. ಹೊಲಮನೆ ಒಳಗೆ ದುಡಿದ್ರೆ ನೀವು ಸ್ವತಂತ್ರ ಇರ್ತೀರಿ. ಮತ್ತೊಬ್ಬರು ಕೈಯ ಸಿಕಂಚಿ ಆಗಿ ಬದುಕಬೇಡ್ರಿ ಅಂತೀವಿ ನಾವು. ಈಗ ನೀ ನೌಕರಿ ಮಾಡಿದ್ರೆ ಒಬ್ರು ಸಿಕಂಚಿನ ನೀನು ಕೆಳಗೆ ಕೆಲಸ ಮಾಡ್ಬೇಕು. ನೀನು ನಾವು ಯಾರು ಕೆಳಗೆ ಮಾಡ್ತೀವಿ ಕೆಲಸ, ನಾವು ಸ್ವತಂತ್ರ ಇರ್ತೀವಿ. ಅದನ್ನು ಮಾಡ್ರಿಪ್ಪ ಅಂತ ನಾವು ಅಂತೀವಿ. ಹಾಂ, ಇವತ್ತು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂಡು ಉಣ್ಣೋದು ಕಲೀರಿ. ಹಾಂ, ಇಲ್ಲ ಅಂದ್ರೆ ನೀವು ಎಲ್ಲಾರ ತೂಕ ಮಾಡಿ ತಿನ್ನೋದು ಬಿಡ್ರಿ, ತೋಡ್ಕೊಂಡು ತಿನ್ನೋದು ಕಲೀರಿ ಅಂತೀವಿ. ಈಗ ರೈತನ ಮಗ ಕಮ್ತ ಮಾಡ್ತಾನಂದ್ರೆ ಕನೆ ಕೊಡಲ್ಲ ಅವಾಗ. ಹಾಂ, ಏನು ಮಾಡ್ತಾನೆ ಹುಡುಗ, ಕಮ್ತ ಮಾಡ್ತಾನೆ. ನಮ್ಮ ಹುಡುಗ ಇನ್ನೂ ಕಲಿತೈತಿ ಬಿಡ ಅಂತಾನೆ. ಹಂಗೆ ಮಾಡಿ ಅರ್ಧ ದಿವಸ ಕಳಿತಾರೆ ಹೆಣ್ಣುಡ್ದು. ಅರ್ಧ ದಿವಸ ಹೋಗಿಂದ ಆಮ್ಯಾಗ ಯಾವಾಗಾರ ಮುದುಕಿಗೆ ಲಗ್ನ ಮಾಡ್ತಾರೆ ಈಗಿನ ಕಾಲದಾಗ. ನಮ್ದು ಹಂಗಿಲ್ಲ ಪದ್ಧತಿ. ವಯಸ್ಸು ಹೋಗಿಂದ ಏನು ಮಾಡೋಕ್ಕಾಗತ್ತೆ? ವಯಸ್ಸಿದ್ದಾಗ ಮಾಡಿದ್ರೆ ಅವ್ರಿಗೆ ಚಂದ, ನಮಗೂ ಚಂದ, ನಮ್ಮ ಮಕ್ಕಳಿಗೆ ಒಂದು ಚಂದ, ಅವ್ರಿಗೆ ಚಂದ. ಅದನ್ನು ಬಿಡ್ತಾರ. ನಮ್ಮ ಹುಡುಗ ಇನ್ನೂ ಕಲಿತೈತಿ, ನೌಕರಿ ನಾವು ಕೊಡ್ತೀವಿ. ನಾವು ಅವಾಗ ಕಸ ಹೊಡಿವಲ್ನಕ ಅವ್ನು ಕೊಡ್ತಾರೆ. ಇವು ಕಾಮ್ತ ಮಾಡಿ ಮನ್ಯಾಗ ನೀರು ಹಚ್ಕೊಂಡು ತಿಂತಾನಂದ್ರೆ ಇವ್ನು ಕನೆ ಕೊಡಲ್ಲ. ಬಿಡ ಹೋಲಿ ಅವಂದೇನೆ. ಮೊದ್ಲಾಗ ಏನು ಮಾಡ್ತಿದ್ರೆ ಹಿರಿಯರು ಏಟ್ರ ಒಟ್ಟು ಆಸ್ತಿ ಇದ್ದವು ಕೊಡ್ಬೇಕಂತಿದ್ರೆ. ನಮ್ಮ ಕಾಲದಾಗ ನಾವು ಲಗ್ನ ಮಾಡ್ಕೋಬೇಕಾರ ಹೊಲ ಏಟೈತಿ ನಿಂದೆ? 3 ಎಕರೆ ಐತೆ ಅಂದರೆ 3 ಎಕರೆ ಐತೆ ಅಂತ ಬಿಡ ಹೊಲ ಅವ್ರದ್ದು ಅನ್ನಾರೆ. ಈಗ ಹಂಗಿಲ್ಲ. ಅವಾಗ ಯಾರೋ ಹೊಲ್ತೇನ ಅಂದ್ರೆ ಮೊದ್ಲು ಕೊಡ್ತಾರೆ ಅವಂಗೆ. ಒಕ್ಕಲ್ತನ ಮಾಡ್ತಾನಂದ್ರೆ ಕೊಡಲ್ಲ. ಬೇಕಾದ್ರೆ ಈಗ ಸಿಟಿ ಒಳಗೆ ಚಪ್ಪಲ್ನ ಅಂಗಡಿ ಇಟ್ರಲ್ಲ ಎಷ್ಟು ಮಂದಿ ಅದಾರ. ಹಾಂ, ಅದನ್ನು ಆ ಮಂದಿ ಮಾಡ್ರೆ ಹೋದ್ರಿ. ಈಗ ಇವರ ಮಾಡಕ್ಕೆ ಹತ್ಬಿಟ್ರೆ. ಈಗ ಯಾಕೆ ಅವ್ರು ಸಂಸ್ಕಾರ ಮಾಡ್ತಿದ್ದಾರೆ ಅದನ್ನು, ಅವ್ರು ಬಿಟ್ರೆ. ಈಗ ಇವ್ರು ಊರ ಮನೆ ಚಾಲು ಮಾಡ್ಯಾರ. ಈಗ ನೋಡಿರಿ ನೀವು, ಕಾಂಪ್ಯೂಟರ್ ಅದಾವು, ಚಪ್ಪಲ್ನ ಅಂಗಡಿ, ಮುಸ್ಲಿಮ್ಸ್ ಅದಾವು, ಅವು ಸಂಸ್ಕಾರವೇ ಯಾರೂ ಇಲ್ಲ ಈಗ. ಯಾಕಂದ್ರೆ ಮತ್ತು ಅವ್ರಿಗೆ ಕನೆ ಕೊಡಲ್ಲಲ್ಲ. ಹುಡುಗ ನಮ್ಮ ಹುಡುಗ ಬಿಸ್ನೆಸ್ ಮಾಡ್ತಾನೆ, ಅಂಗಡಿ ಇಡ್ತಾನೆ, ಹಂಗಂದ್ರೆ ಕನೆ ಕೊಡ್ತಾರೆ. ಈಗ ಕಮ್ತ ಮಾಡ್ತಾನಂದ್ರೆ ಕನೆ ಯಾರು ಕೊಡಲ್ಲ ಈಗ. ಹಾಂ, ಈಗಿನ ದುನಿಯಾ ಹಂಗೆ ಹೊಂಟ್ಬಿಟ್ಟೈತಿ. ಯಾರು ಏನು ಮಾಡ್ಬೇಕು? ಯಾಕಂದ್ರೆ ಗೌರ್ಮೆಂಟ್ ಹಲ್ಕಟ್ಟು ಆಗ್ತಿದೆ. ಮತ್ತು ಈಗ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿದ್ರಲ್ಲ, ಏನು ಹೇಳ್ತಾರೆ ಆಗ ಬಾಯಲ್ಲಿ ಹೇಳ್ತಾರೆ. ಆಟ ದೇಶದ ಬೆನ್ನೆಲುಬು ಅಂತನಪ್ಪ. ಒಬ್ಬ ರೈತರಿಗೆ ಏನು ಅನುಕೂಲ ಮಾಡೇ ನಾನು? ಹಾಂ, ನಳ್ಳಿ ಯಾವನಾರ ದನ ಸಾಕಿರಿ ಒಂದು ಹಿಡಿ ಮೇವು ತಗೋರಿ ಅಂತ ನಾನು ಇಲ್ಲ. ಹಾಗ ಬೆನ್ನೆಲುಬು ಅಂತಾನ. ಬೆನ್ನೆಲುಬು ಅಂತಾನ, ಅದ್ರ ಉತ್ಪನ್ನ ಏನಿಲ್ಲ ಅವ್ನ ಕಡೆಯಿಂದ. ಹಾಂ, ಅಲ್ಲಿ ಎಲ್ಲ ಫ್ರೀ ಮಾಡೋದಕ್ಕೇನೇನು ಹಟ್ಟಿತ್ತಾನೆ. ಯಾವಂದಾರ ಸಾಲ ಮನ ಮಾಡಿ ಹೋಗಿದ್ದ ಅವನು ರೈತ ಬದುಕ್ತಿದ್ದ. ಮತ್ತು ಇವು ಫ್ರೀ ಮಾಡಿ ಬಸ್ನಾಗ ಸಾಲಿ ಹುಡ್ರು ಗೋಳು ನೋಡ್ಬಾರ್ದು. ಈಗ ಮತ್ತು ಸಾಲಿ ಕಲ್ಸ್ರಿ ಅಂತ ತಾವ ಹೇಳ್ತಾರೆ. ಇವು ಫ್ರೀ ಮಾಡಿದಕ್ಕೆ ಬರೀ ಹೆಣ್ಮಕ್ಳು ಹೊಸರು ಹಚ್ಕೊಂಡಿರ್ತಾರೆ. ಸಣ್ಣ ಹುಡ್ರು ಸಾಲಿ ಹುಡ್ರು ಕದ್ದಾಗ ನಿಂತು ಹೋಗೋ ಬಗಲ್ದಾಗ ನಾವು ಎಷ್ಟೋ ಹುಡ್ರು ನೋಡಿವಿ. ಈಗ ಅದನ್ನ ಯಾಕೆ ಮಾಡ್ಬೇಕು? ಸಾಲಿ ಹುಡ್ರಿಗೆ ಎಷ್ಟೋ ಫ್ರೀ ಮಾಡಿ ಕೈ ಬಿಡ್ಬೇಕಿಲ್ಲ.
ಅವಾಗ ಬೇಕಾದಾಗ ಹೊಕ್ಕಿದ್ಲು ಬೇಡದಾಗ ಬಿಡ್ತಿದ್ಲು. ಈಗ ಫ್ರೀ ಐತೆ ಅಂದಾಗ ಅಯ್ಯೋ ದೇಶ ನೋಡೋಕ್ಕೆ ಯಾವಕ್ಕೆ ಗೋಳ ಗುಮ್ಟ ನೋಡೋಕ್ಕೆ ಯಾವಕ್ಕೆ ಇಲ್ಲಿ ಹಾರಕ್ಕೆ ಬಾ ಅಂದರೆ ನಾವು ನಾಳೆ ದೇವಸ್ಥಾನಕ್ಕೆ ಹೊಂಟಿವಪ್ಪ. ಅಲ್ಲ ಕೊತ್ತಂಬರಿ ಸೊಪ್ಪು ಇರ್ತಾರೆ ಯಾರು ಕರಿಬೇವು ಸೊಪ್ಪು. ಹಾಂ ಅದಕ್ಕಾಲಿ ಹೋಗ್ತಾರ ಪಾಕ್ಲ ಮೆಣಸಿನ್ಕಾಯಿ ಬೇಕಂದ್ರೆ ಗಡಿಗೆ ಹೋಗ್ತಾಳ. ಮಾನ್ಯ ಒಬ್ಬ ಪಾಪ ನೆಸಿ ಹಾಕಿ ಮಗ್ಲ ಕುಂತ ಕೇಳ್ತಿದ್ಲು ಯಾಕೆ ಗಡಿಗೆ ಹೊಂಟಲ್ಲ ಸುಣ್ಣ ಇದ್ದಿಲ್ಲ ಬಿಡ ಸಾರ್ಸಕ್ಕೆ ಸುಣ್ಣ ತರಕ್ಕೆ ಹೊಂಟೇನಂತ. ಏನು ಮಾಡ್ತೀವಿ ಹೇಳ? ಹಾಂ ಹಣೆ ಬಡ್ಕಂತೀವಿ ನಾವು ಒಂದು ಕೇಳಿ. ಹಾಂ ಯಾಕೆ ಎದಕ್ಕಾರ ಹೋಗಿರ್ತಾರಲ್ಲ ಅವ್ರು ತರೋಕ್ಕಾಗಲ್ಲ, ಬರೀ ಅದಕ್ಕಾಲಿ ಹೋಗ್ಬೇಕಂದ್ರೆ ಸುಣ್ಣ ತರಕಲ್ಲಿ. ಯಾಕಂದ್ರೆ ಅವ್ರಿಗೆ ಅಡಚಣೆ ಇಲ್ಲಲ್ಲ, ಅಕ್ಕಿ ಫ್ರೀ, ಖರ್ಚಿಗೆ 2000 ಮತ್ತು ಮಾಡ್ತಾರೇನು, ಮತ್ತು ಅವ್ರಿಗೆ ಅಡಚಣೆ ಇಲ್ಲ, ದುಡಿಯಾಗಿಲ್ಲ. ಹಾಗಾಗಿ ನಾವು ದುಡಿ ಅಂತಾರೆ ಜಲಕ್ಕೆ ಹಚ್ಚಿಬಿಡ್ತಾರೆ. ಈಗ ಪಗಾರ ಕೇಳಿ ಭಾಷೆ ಕಟ್ಟು ಕೇಳ್ತಾರೆ, ಕೆಲಸ ಕೇಳಿ ಆಗಲೇ 2 ಗಂಟೆ ಹತ್ತಪ್ಪ ಹೋಗ್ತೀವಿ ಮನೆಗೆ. ಹಾಂ ಮತ್ತು ಕೆಲಸ ಇಲ್ಲ ಅಂತೇಳಿ ಮತ್ತೆ ಸಿಟಿ ಕಡೆ ಹೋಗ್ತಾರಲ್ರಿ ಭಾಳ ಜನ. ಅವ್ರು ಫ್ರೀ ಐತಲ್ಲ ಅಡ್ಡಾಡಕ್ಕಾಗ ಸೋಕಿಗೆ ಅಡ್ಡಾಡ್ತಾರೆ. ಸೋಕಿಗೆ ಹೋಗ್ತಾರ ಅವ್ರು. ಸೋಕಿಗೆ ಅವ್ರು ಫ್ರೀ ದುಡಿಯಾಕಂತ ಹೋಗಲ್ಲ ಅವ್ರು, ಸೋಕಿಗೆ ಅಡ್ಡಾಡಿ ಬರೋಕೆ ಹೋಗ್ತಾರ ಅವ್ರು. ದುಡಿಮೆ ಇಲ್ಲಿ ಏನು ಕಡಿಮೆ ಆಗೈತಿ? ಯಾವನ ರೈತನ ಹೋರ್ದು ಐತೆ ದುಡಿಮೆ ಬರೋಲ್ಲ. ಬರ್ಲಾರ್ದಕ್ಕೆ ಈಗ ರೈತ ಏನು ಮಾಡ್ತಾನೆ, ತನಗೆಷ್ಟು ನಿಗತ್ತೆ ಅಷ್ಟ ಮಾಡ್ಕೊಂತಾನೆ, ಉಳ್ಕೆದಿರ್ಲಿ ಬಿಡತ್ಲಾಗಂತಾನೆ. ನಾವು ಆವಾಗ ಫಾಸ್ಟಿಗೆ ಏನು ಮಾಡ್ಬೇಕಾರೆ ನಮ್ಗೆ ಆಳು ಸಿಗವು ಎಲ್ಲ ಸಿಗವು ಮಾಡ್ತಿದ್ವಿ. ಈಗ ಆಳು ಸಿಗೋಲ್ವು, ಹಾಗಾಗಿ ನಾವು ಕಡಿಮೆ ಮಾಡ್ಬೇಕಂತ ಮಾಡಕತ್ತೀವಿ. ಈಗ ನೋಡ್ಬೇಕು, ಹಂಗೆ ಬಂದ್ರೆ ಕಡಿಮೆ ಮಾಡ್ಬೇಕು, ಇಲ್ಲ ಅಂದ್ರೆ ಮತ್ತೆ ಏನಾರು ಗೋಟಾಳಿ ಹಾಕ್ಯಂತ ಹೋಗ್ಬೇಕು. ಈಗ ಮೇವು ಏನೇನು ತರ್ತೀರಿ ಅದರ ಎಲ್ಲಿಂದ ತರ್ತೀರಿ? ಇದು ಒಂದು ವರ್ಷಕ್ಕೆ ಒಂದು 10 ಗಾಡಿಯಾರ ಬೇಕು ನಮ್ಗೆ. 10 ಗಾಡಿ ಬೇಕು. 10 ಗಾಡಿ ಮೇವು ಬೇಕು, ಒಂದು 4-5 ಗಾಡಿ ಹೊಟ್ಟು ಬೇಕು. ಶೇಂಗಾದ ಹೊಟ್ಟು, ಕಡ್ಲಿ ಹೊಟ್ಟು ಎಲ್ಲ ಸ್ಟಾಕ್ ಮಾಡೀವಿ ಅದನ್ನು. ಇದು ಗಾಂಜೋಳ ರವದಿ ಹೇರಿ ಒಟ್ಟಿವಿ. ಇದು ಒಂದು 8-9 ಗಾಡಿ ಇದನ್ನು ಹೇರಿವಿ. ಎಲ್ಲ ಸೇರಿ ಎಷ್ಟು ಟ್ಯಾಕ್ಟ್ರಿ ಬೇಕು ರೀ? ಎಲ್ಲ ಸೇರಿ ಒಂದು 20-25 ಗಾಡಿ ಬೇಕು ನಮ್ಗೆ. ವರ್ಷಕ್ಕೆ ಅಷ್ಟು ಬೇಕು, ಅಷ್ಟು ಅಂಕರ ಮಿನಿಮಮ್ ಬೇಕು. ಈಗಾಗಲೇ ಒಂದು 4 ಗಾಡಿ ಮೇವಿಂದ ಒಟ್ಟಿವಿ. ಇದು ಹೋದ ವರ್ಷದಿಂದ ಹಳೆ ಬಣವೆ ಐತಿ, ಇನ್ನು ಇದನ್ನು ಮೇಸಕತ್ತೀವಿ. ಈಗ ಅದನ್ನು ಬಣವಿ ಇನ್ನೊಟ್ಟು ಮೇವು ಹೇರೋದೈತಿ, ಹೇರಿ ಅದನ್ನು ಬಣವಿ ಮುಗಿಸ್ಬೇಕು. ಅದನ್ನು ಇದು ಹಳೆ ಬಣವಿ ಹೋದ ವರ್ಷದಿಂದ. ಇದು ಹೋದ ವರ್ಷದ್ದು ಒಂದು 10 ಗಾಡಿ ಒಟ್ಟಿದ್ವಿ. ಇದನ್ನು 10 ಗಾಡಿ ಒಟ್ಟಿದ್ವಿ. ನಮಗೂ ಒಟ್ಟು ರೊಕ್ಕದ ಕೈಯಾಗ ಅನುಕೂಲ ಇತ್ತು. ಹೋದ ವರ್ಷ ಅಲ್ಲೆಲ್ಲೇ ಸಿಕ್ಕಲ್ಲಿ ತಂದು ಹೇರಿ ಒಟ್ಟಿದ್ವಿ. ಈ ವರ್ಷ ಏನಾಗೈತೆ ಅಂದ್ರೆ ನಮಗೂ ಒಟ್ಟು ರೊಕ್ಕದ ಶಾರ್ಟೇಜ್ ಆಗೈತಿ. ಅದು ಏನಾತಂದ್ರೆ ಒಂದು ಲೋನ್ ಮಾಡಿದ್ವಿ KCC ಬ್ಯಾಂಕ್ನ್ಯಾಗ. ಅದಕ್ಕೆ ಬರೀ ಕಾಗದ ಪತ್ರಕ್ಕೆ ಒಂದು 22,000 ಖರ್ಚು ಮಾಡಿದ್ವಿ. ಬರೀ ಕಾಗದ ಕೂಡ್ಸಾಕ 22,000 ಖರ್ಚು ಮಾಡಿದೆ. ಅವ್ರು ಹೇಳಿದ್ವಿ ಎಲ್ಲ ತೊಗೊಂಬಂದು ಕೊಟ್ಟೆ. ಅಲ್ಲಿಂದ ಹೊಳ್ಳಿ ಜಾಮೀನ್ದಾರಿಗೆ 500 ರೂಪಾಯಿ ಬಾಂಡ್ ಅಂದ್ರೆ, ಇಬ್ಬರು ಜಾಮೀನು ಬೇಕಂದ್ರೆ ಅವ್ರಿಬ್ಬರಿಗೆ ಬಾಂಡ್ ತಂದು ಕೊಟ್ಟೆ. ಅಲ್ಲಿಂದ ಹೊಳ್ಳಿ ನಾವೊಬ್ಬರಿಗೆ ಬೆಳೆಸಲಿಕ್ಕೆ ಜಾಮೀನಾಗಿದ್ದೆ. ಅವ್ರು ಕಟ್ಬೇಕು ಹೇಗ್ಯಾರಂತ. ಅವ್ರು ಕಟ್ಬೇಕು ಇವತ್ತು ಕೊಟ್ರೆ ಕಟ್ಟಿದ್ರೆ ನಾಳೆ ಕೊಡ್ತೀವಿ ನಿಮ್ಗಂತಾರೆ. ಅಲ್ರಿ ರೆಡಿ ಮಾಡ್ಸಕ್ಕಿಂತ ಮುಂಚೆ ಹೇಳ್ಬಿಟ್ಟಿದ್ರೆ ಹಾಕಿತ್ತಲ್ಲ, ಅದನ್ನ ಏನು ಹೇಳಿಲ್ಲ ಅವರು. ಮತ್ತು ರೈತ ಗೊತ್ತಾಗಬೇಕಲ್ಲ. ಯಾಕಂದ್ರೆ ರೈತ ಹುಮ್ಸ್ಬಿಡ ಮಗ ನೆಂಬಿಡ್ತಾನೆ. ನೆಂಬಿ ಅವ್ರು ಹೇಳಿದ್ದೆಲ್ಲ ಮಾಡಿದ್ವಿ. ಮಾಡಿಂದ ಹೊಳ್ಳಿ ನಮಗೇನಂದ್ರೆ ಧಾರವಾಡಕ್ಕೆ ಹೋಗೈತೆ ಅಂದ್ರೆ, ಧಾರವಾಡಕ್ಕೆ ಹೋದಾಗ ಶಿವಕುಮಾರ್ ಗೌಡ ಇಲ್ಲಿ ನಮ್ಮೂರು ಇದಕ್ಕೆ ಅಧ್ಯಕ್ಷ ಅದಾನ, ಕಲ್ಕೇರಿ ಶಿವಕುಮಾರ್ ಗೌಡ. ಅವ್ರು ಬಂದಾಗ ಹೇಳಿದ್ವಿ ಹಿಂಗೈತೆ ನೋಡ್ರಿ ಸರ್ ಅಂದ್ವಿ. ಅಲ್ಲಿಂದ ಇಲ್ಲ ನಾ ಹೇಳಿ ಸರಿ ಮಾಡಿಸ್ತೀನಿ ತಗೋ ಅಂದ್ರೆ ಸರಿ ಮಾಡಿಸ್ತೀವಿ. ಒಂದಿಂದ ಅಲ್ಲಿ ಧಾರವಾಡ ಹೆಡ್ ಆಫೀಸಿನಾಗ ಇಲ್ಲ ಅದು ಸಿವಿಲ್ ರಿಪೋರ್ಟ್ನಾಗ ತೋರ್ಸಕತ್ತೈತಿ, ನೀ ಜಾಮೀನಾಗಿದೆ, ಅವ್ರು ಕಟ್ಬೇಕು ಹೇಗಾರ ಅವ್ನು ಕಟ್ಟಿಂದ ಕೊಡ್ತೀವಿ ನಿಮ್ಗೆ ಅಂದ್ರೆ. ಅವ್ರಿಗೆ ಕಟ್ರಿ ಅಂದರೆ ನನ್ನ ಹತ್ತಲ್ಲಿ ಇಲ್ಲಿ ರೊಕ್ಕ ನನಗೆ ಅದ ಕಟ್ತೀನಿ ಹೇಳಂತಾರೆ. ಮತ್ತು ಏನು ಮಾಡ್ಬೇಕು ಹೇಳ? ಹಾಗಾಗಿ ಮೇವಿನ ಶಾರ್ಟೇಜ್ ಆಗೈತಿ ವರ್ಷ. ಹಾಂ ಮತ್ತು ಆ ರೊಕ್ಕ ಬರ್ತು ಬಿಡ ಅವನು ತಂದ್ರೆ ಅಂತೇಳಿ ಕೈಯನ್ ರೊಕ್ಕ ಸಹಿತ ಅದಕ್ಕೆ ಹಾಕಿದ್ವಿ. ಹಾಂ ಹಾಕಿ ಅದನ್ನು 22,000 ಖರ್ಚು ಮಾಡಿಬೇಕಾರೆ ಅವ್ರು ಆಫೀಸ್ನಾಗ. ಅದಕ್ಕೆ ಅಲ್ಲ, ಅದು ಮಾಡ್ಸೋಕ್ಕಿಂತ ಮುಂಚೆನೇ ಇದನ್ನ ಹೇಳ್ಬಿಟ್ಟಿದ್ರು, ಹೇಳಿಬಿಟ್ಟಿದ್ರೆ ಖರ್ಚು ಮಾಡೋದು ಬರ್ತಿದ್ದಿಲ್ಲ. ಹಾಂ ಬರೀ ಬರ್ತಿದ್ದಿಲ್ಲ. ಒಬ್ಬವ ಈ ಇಂಜಿನಿಯರ್ ಎಸ್ಟಿಮೇಟ್ ಮಾಡೋಕೆ ಅವ ಇದ್ದಲ್ಲೇ ಹೋಗಿ 2,500 ಕೊಟ್ಟು ಬಂದೀನಿ. ಬರೀ ಒಬ್ಬ ಜಾಮೀನ್ದಾರನ ತೊಗೋಬೇಕಂದ್ರೆ 500 ರೂಪಾಯಿ ಬಾಂಡ್ ಬೇಕಂದ್ರೆ ಅವ್ರಿಗೆ 500 ರೂಪಾಯಿ ಬಾಂಡ್ ಕೊಟ್ಟೀನಿ, ನಂದು 500 ರೂಪಾಯಿ ಬಾಂಡ್. ಮತ್ತು ಕಾಗದ ಪತ್ರ ತರ್ಸೋಕೆ ಅಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಅಂತೇಳಿ ಎಲ್ಲೇ ಅಡ್ಡಾಡಿ ಎಲ್ಲ ಕಾಗದ ಸುದ್ದು ಮಾಡಿದ್ವಿ. ಸುದ್ದು ಮಾಡಿಂದ ಹೊಳ್ಳಿ ಲಾಸ್ಟಿಗೆ ಇದನ್ನು ಹೇಳಿದ್ರು. ಅವಂಗೆ ಸಾಲದಾಗ ತುಂಬಪ್ಪ ನೀನು ಅಂದರೆ ನನ್ನ ಕಡೆ ಇಲ್ಲಿಗ ನನಗೆ ಆದ ತುಂಬ್ತೀನಿ ಹೇಳ. ಅದಕ್ಕೆ ಏನು ಮಾಡ್ಬೇಕು ಹೇಳಿ? ಹಾಂ ಯಾರು ಕೇಳ್ತಾರೆ? ಮೊದ್ಲಾಗ ಸಾಲದಾರ ಅವ್ರ ಆಸ್ತಿ ಇರ್ತಾ ಅವ್ರು ಜಪ್ತಿ ಮಾಡ್ಬೇಕು, ಅವಾಗ ಮಾರ್ಕೋಬೇಕು, ಅವ್ರು ತುಂಬಿಸ್ಕೋಬೇಕು.
ಈ ಜಾಮೀನುದಾರಿಗೆ ತೊಂದರೆ ಮಾಡಿದ್ರೆ ಮುಂದೆ ಜೀವನ ಮಾಡೋದು ಹೆಂಗೆ? ಹೌದಿಲ್ಲ? ಮತ್ತು ಅದನ್ನೆಲ್ಲ ವಿಚಾರ ಮಾಡಲ್ಲ ಗೌರ್ಮೆಂಟ್. ಈಗ ಮೊದಲು ಏನು ಹೇಳಿದರೆ, ಮೊದಲೇ ಎಲ್ಲ ಕಾಗದ ಪತ್ರ ಕೂಡಿಸ್ರಿ ಕೊಡ್ತೀವಿ ಅಂದ್ರೆ ಭೂ ಅಭಿವೃದ್ಧಿದಂತ 6 ಲಕ್ಷ ಲೋನ್ ಮಾಡಿದ್ದೆ. ಭೂ ಅಭಿವೃದ್ಧಿ ಮಾಡೋಕೆ ಒಟ್ಟು ಹೊಲ ರಿಪೇರಿ ಮಾಡೋದವ. ಹಾಗಾಗಿ ಮಾಡಿದ್ರೆ ಅಂತಂತೇಳಿ 22 ಸಾವಿರ ಖರ್ಚು ಮಾಡಿ ಅದಕ್ಕೆ ಹಾಕಿ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದೆ. ರೆಡಿ ಮಾಡಿಂದು ಇದನ್ನು ಹೇಳಿದ್ರಿ, ನಿಮ್ದು ಕಟ್ಬೇಕಾಗೈತಿ, ಅದಕ್ಕೆ ಜಾಮೀನು ಆಗಿರಿ, ನೀವು ಅದನ್ನು ತುಂಬಿಸ್ರಿ, ನಾಳೆ ಕೊಡ್ತೀವಿ ನಿಮ್ಗೆ ಅಂದ್ರೆ. ಅವ್ರು ತುಂಬ ಅಂದ್ರೆ ಈಗ ಎಲ್ಲಿ ತುಂಬಿಲ್ಲ ನಾ ಆದ ತುಂಬ್ತೀನಿ ಅಂತಾರೆ ಅವ್ರು. ಹಾಂ, ಹಾಗಾಗಿ ಈ ವರ್ಷ ಮೇವು ತರಕ್ಕೆ ರೊಕ್ಕ ಇಲ್ಲಕ್ಕೆ ಶಾರ್ಟೇಜ್ ಆಗೈತೆ ಮೇವು. ಅದಕ್ಕೆ ಗೌರ್ಮೆಂಟು ಕೊಡಲ್ಲ ಅಂತ ಅದಕ್ಕೆ. ಹಾಂ, ರೈತರಿಗೆ ಏನು ಹೆಲ್ಪ್ ಇಲ್ಲ. ಸುಮ್ಮನೆ ಮತ್ತಿನ್ನು ಬದುಕಕ್ಕೆ ದಾರಿ ಬೇಕಾ ನಮಗೆ, ಹಾಗಾಗಿ ಮಾಡಕತ್ತೀವಿ. ನೀರಿನ ಸಮಸ್ಯೆ ಏನಿಲ್ಲ ರೀ, ಯಾಕಂದ್ರೆ ಕೆರೆ ಹತ್ರ ಐತಿ, ನೀರಿಗೇನು ಸಮಸ್ಯೆ ಇಲ್ಲ. ಹಾಂ, ಕೆರೆ ಹತ್ರ ಐತಿ. ಈಗ ಏತ್ ನೀರಾವರಿ ನೀರು ಬರ್ತಾ, ಕೆರೆಗೇನು ದನಕರ್ಕ ಕುಡಿಯೋಕೆ ಮಡ್ಯಕ್ಕೆ ಏನು ಅಭ್ಯಂತರ ಇಲ್ಲ. ಈಗ ಕೆರೆ ಏನು ಬರೆಯೋದಾಗಲ್ಲ. ಈಗ ನೀರಿನ ಸವಲತ್ತು ಐತಿ. ನೀರಿನ ಸವಲತ್ತು ಮಾಡ್ರ ಇನ್ನೇನು ರಾತ್ರಿ ಇಲ್ಲಿ ದನ ಕರ ಕಟ್ಕೊಂಡು ಹುಳ ಹೋಗ್ಬಿಡಿ ಇರ್ತಾವ, ಕರೆಂಟ್ ಇಲ್ಲ. ಹಾಂ, ರಾತ್ರಿ ಒಟ್ಟು ಬೆಳತನ ಕತ್ತಲ್ದಾಗ ಸಾಯ್ಬೇಕಿಲ್ಲ. ಕರೆಂಟ್ ಅಂಕಾರ ಎಷ್ಟು ಮಂದಿಗೆ ಎಲ್ಲ ಅಧ್ಯಕ್ಷರಿಗೆ ಹೇಳಿದ್ವಿ, ಜಿಲ್ಲಾದವ್ರಿಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿದ್ರೆ ಅಲ್ಲೇ ಒಂದು ಆರ್ಡರ್ ಮಾಡ್ಯಾರಂತ, ಆದೇಶ ಮಾಡ್ಯಾರಂತ ಹೈಕೋರ್ಟ್ ಇದ್ರಾಗ. ಸಿದ್ದರಾಮಯ್ಯ ಮೊನ್ನೆನ ಆದೇಶ ಮಾಡ್ಯಾನಂತ, 1 ಲೈನ್ ಕೊಡ್ರಿ ರೈತರಿಗೆ ಅಂತ ಹೇಳಿ. ಅವ್ರು ಹೇಳಿದ್ರಿ, ಇವ್ರು ಕೊಡವಲ್ರಿ. ಹಾಂ, ಅವ್ರು ಅಲ್ಲಿ ಮಾಡ್ರಿ ಕೇಳಿದ್ರಿ, ಇಲ್ರಿ ಲೈನ್ ತಡಿವಲ್ವೋ ಅಂತಾರೆ. ಅಲ್ರಿ, ನಿಮ್ಮ ಲೈನ್ ತಡೆದಿರಲಿ, ಮತ್ತು ಹುಳ ಹುಬ್ಬಡಿ ಕಟ್ಕೊಂಡು ಅಡವಿ ಒಳಗೆ ಜೀವನ ಮಾಡ್ತೀವಿ, ಮತ್ತು ಕೊಡ್ರಿ 1 ಲೈನ್ ಅಂತ ಹೇಳಿದ್ವಿ ನಾವು. ಅದು ಆದೇಶ ಬಂದೈತ್ರಿ, ಆದರೆ ಲೈನ್ ತಡಿವಲ್ವೋ ಅಂತಾರೆ. ಮತ್ತು ಅವ್ರು ಲೈನ್ ತಡಿವಲ್ವ ಅಂದ್ರೆ ನಾವು ಹಿಂಗೆ ಸತ್ತು ಹೋಗೋದಾನ ಅಂತ ಹೇಳಿ ನಮ್ಮ ಮನೆ ಒಬ್ಬವಾಗ ಪ್ರಯತ್ನ ಮಾಡಕ್ಕೆ ಹಚ್ಚಿವಿ ತಡ್ರಿ ಅಂತಾರೆ. ಏನು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಕೊಟ್ರೆಲ್ಲ ಚಲೋ ಆಕೈತಿ. ಹಾಂ, ಕೊಟ್ರೆ ಅಂಕಾರ ಬೇಸಾಗತ್ತಪ್ಪ, ಮತ್ತು ಕೊಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ.